ಸ್ಟಾರ್ಟ್ ಮಾಡ್ತಿದ್ದ. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸರ್ ಎಮ್ ಐ ಟಿ CVV ಕ್ಯಾಂಪಸ್ ಚಿಕ್ಕಬಳ್ಳಾಪುರ. ದಿಸ್ ಇಸ್ ಜಗನ್ನಾಥ್ JTO. ನೋಡಿ, ನಾವು ಕಾಲೇಜುಗಳಲ್ಲಿ ಬಂದ ತಕ್ಷಣ ಮಾಸ್ಟರ್ ಏನಂತ ಇದ್ರು, ಲೆಕ್ಚರರ್ ಅಂತ ಕರಿತಾ ಇದ್ರು. ಇಲ್ಲಿ ಕಿರಿಯ ತರಬೇತಿ ಅಧಿಕಾರಿ ಅಥವಾ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ. ಹಲವು ಎಲ್ಲ JTOs ಅಂದರೆ ಟ್ರೇಡ್ ಮಾಸ್ಟ್ರು, ಟ್ರೇಡ್ ಥಿಯರಿ ಅಥವಾ ಟ್ರೇಡ್ ಪ್ರಾಕ್ಟಿಕಲ್ ಮಾಸ್ಟರ್ಸ್ ಎಲ್ಲ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನಮ್ಮ ಸಬ್ಜೆಕ್ಟ್ ಬಗ್ಗೆ ಅಥವಾ ನಮ್ಮ ಕಾಲೇಜ್ ಬಗ್ಗೆ ಹೇಳಿದ್ದಾರೆ. ನಮ್ಮ ಸಬ್ಜೆಕ್ಟಲ್ಲಿ ಈಗ ನಾವು ITI ಜಾಯ್ನ್ ಆಗಿದ ತಕ್ಷಣ ಡಿಫ್ರೆಂಟ್ ಟ್ರೇಡ್ಸ್ನ ನಾವು ಜಾಯ್ನ್ ಆಗ್ತೀವಿ. ಇಂಜಿನಿಯರಿಂಗ್ ಟ್ರೇಡ್ ಆಗಿರ್ಬೋದು ಅಥವಾ ನಾನ್ ಇಂಜಿನಿಯರಿಂಗ್ ಟ್ರೇಡ್ ಆಗಿರ್ಬೋದು. ಇಂಜಿನಿಯರಿಂಗ್ ಟ್ರೇಡ್ ಅಂದರೆ ಏನಪ್ಪ? ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಿಕಲ್ ಇದೆ. ಮೆಕ್ಯಾನಿಕಲಲ್ಲಿ ಟರ್ನರು, ಫಿಟ್ಟರು, ಮೆಷಿನಿಸ್ಟು, ವೆಲ್ಡರು, ಡೀಸೆಲ್ ಮೆಕ್ಯಾನಿಕ್ಕು, ಹೀಗೆ ಡಿಫ್ರೆಂಟ್ ಟ್ರೇಡ್ಸ್ ಇದೆ. ನಾವೇನು ಮಾಡಿದ್ದೀವಿ, ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಟ್ರೇಡ್ನ ನಾವು ಚೂಸ್ ಮಾಡಿಕೊಂಡು ಜಾಯ್ನ್ ಆಗಿರ್ತೀವಿ. ನೋಡಿ, ಇವತ್ತಿನ ಸಬ್ಜೆಕ್ಟು ಇಂಜಿನಿಯರಿಂಗ್ ಡ್ರಾಯಿಂಗ್. ನಾನು ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ನ ನಿಮಗೆ ಹ್ಯಾಂಡಲ್ ಮಾಡ್ತೀನಿ. ಸೊ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದರೆ ಏನಪ್ಪ? ಇಟ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಇಂಜಿನಿಯರಿಂಗ್. ನಾವು ಯಾವುದೇ ಒಂದು ಸಬ್ಜೆಕ್ಟ್ನ, ಯಾವುದೇ ಒಂದು ವಿಷಯನ ಬರೀ ಮಾತಲ್ಲಿ ಹೇಳೋದಕ್ಕಿಂತ ಒಂದು ಡ್ರಾಯಿಂಗ್ ಮಾಡಿಬಿಟ್ಟು, ಒಂದು ಸ್ಕೆಚ್ ಮಾಡಿಬಿಟ್ಟು ಅದನ್ನು ಕೊಟ್ಟರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಪ್ಲ್ಯಾನ್ ಇವಾಗ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಯಾವುದೋ ಒಂದು ಮಿಷಿನ್ನ ಪಾರ್ಟ್ನ ಮಾಡಬೇಕು. ಮಿಷಿನ್ ಪಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಒಂದು ಡ್ರಾಯಿಂಗ್ ಮಾಡಿಕೊಂಡು ನಾವು ಆ ಮಿಷಿನ್ ಆಬ್ಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಆ ರೀತಿ. ಸೊ ಈ ನಾವು ಯಾವುದೇ ಒಂದು ಟೆಕ್ನಿಕಲ್ ಜಾಯ್ನ್ ಆದಾಗ ಇಂಜಿನಿಯರಿಂಗ್ ಡ್ರಾಯಿಂಗು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಮ್ಮ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟಲ್ಲಿ ಸಿಲೆಬಸ್ ಫಸ್ಟ್ ತಿಳ್ಕೊಳ್ಳೋಣ. ನಾವು ಈಗ ಯಾವುದಕ್ಕೆ ಜಾಯ್ನ್ ಆಗಿದ್ದೀವಿ? ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದೀವಿ. ಫಸ್ಟ್ ಇಯರಲ್ಲಿ ಬಂದು ಎಲ್ಲ ಟ್ರೇಡ್ಸ್ಗೂ ಕಾಮನ್ ಆಗಿರುತ್ತೆ. ಕಾಮನ್ ಫಾರ್ ಆಲ್ ಇಂಜಿನಿಯರಿಂಗ್ ಟ್ರೇಡ್ಸ್ ಅಂಡರ್ CTS. CTS ಅಂದರೆ ನಾವು ಕ್ರಾಫ್ಟ್ಸ್ಮನ್ ಟ್ರೈನಿಂಗ್ ಸ್ಕೀಮ್ ಅಂತೇಳಿ. ಸೊ ಈ ಫಸ್ಟ್ ಇಯರ್ ಜಾಯ್ನ್ ಆದಮೇಲೆ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ ಪ್ರತಿಯೊಂದು ಟ್ರೇಡಲ್ಲಿನೂ ಎಲ್ಲರಿಗೂ ಕಾಮನ್ ಆಗಿ ಸಿಲೆಬಸ್ಸು ಇರುತ್ತೆ. ಟರ್ನರ್ ಆಗ್ಬೋದು, ಮಿಷಿನಿಸ್ಟ್ ಆಗ್ಬೋದು, ಫಿಟ್ಟರ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಎಲ್ಲ ಟ್ರೇಡಲ್ಲಿ ಸೇಮ್. ನೋಡಿ, ಇಲ್ಲಿ ನಾನು ಸಿಲೆಬಸ್ನ ಬರೆದಿದ್ದೀನಿ. ಫಸ್ಟ್ ಏನಿರುತ್ತೆ ಸಿಲೆಬಸ್ಸು? ಇದು 80 hours ಸಿಲೆಬಸ್. ಈ ಸಿಲೆಬಸ್ಸಲ್ಲಿ ಏನಿದೆ? 80 hours ಕ್ಲಾಸಸ್ಸು ನಾವು ಮಾಡಬೇಕು. ಫಸ್ಟು ನಾವು ಇಂಟ್ರೊಡಕ್ಷನ್ ಟು ಇಂಜಿನಿಯರಿಂಗ್ ಡ್ರಾಯಿಂಗ್. ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಇಂಟ್ರೊಡಕ್ಷನ್ ಕೊಡ್ತೀವಿ, ಏನು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದರೆ ಏನು ಅಂತ. ನೆಕ್ಸ್ಟು ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್. ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಿರಬೇಕು? ಟೂಲ್ಸ್ ಇರಬೇಕು. ಎಂಥ ಟೂಲ್ಸು? ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಏನು ಬೇಕು ಇನ್ಸ್ಟ್ರೂಮೆಂಟ್ಸು? ಜಮೆಟ್ರಿಕಲ್ ಬಾಕ್ಸಲ್ಲಿ ಏನೇನಿರುತ್ತೆ? ಎಕ್ಸಾಂಪಲ್, ಸ್ಕೇಲು, ಎರೇಸರು, ಪೆನ್ಸಿಲ್ಲು, ಸೆಟ್ ಸ್ಕ್ವೇರ್ಸು, ಕಾಂಪಾಸು, ಡಿವೈಡರು, ಹೀಗೆಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಟ್ರೇ ಆ್ಯಂಡ್ ಡ್ರಾಯಿಂಗ್ನ ನಾವು ಯಾವುದೇ ಟ್ರೇಡ್ ಆಗಿರ್ಬೋದು, ಅದಕ್ಕೆ ಟ್ರೇಡ್ ಆ್ಯಂಡ್ ಟೂಲ್ಸ್ ಅಂತ ಬರುತ್ತೆ. ಅದನ್ನು ನಾವು ಡ್ರಾ ಮಾಡ್ತೀವಿ. ಅದೇ ರೀತಿ ಲೈನ್ಸ್ ಡ್ರಾ ಮಾಡ್ತೀವಿ, ಪಾಲಿಗನ್ಸ್ ಡ್ರಾ ಮಾಡ್ತೀವಿ. ಪಾಲಿಗನ್ಸ್ ಅಂದರೆ 3 ಸೈಡ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ಸೈಡ್ಸ್, ಅಂದರೆ ತ್ರಿಭುಜ, ಸ್ಕ್ವೇರು, ಚತುರ್ಭುಜ, ರೆಕ್ಟ್ಯಾಂಗಲ್ಲು, ಎಲಿಪ್ಸು, ಹೀಗೆ ಡಿಫ್ರೆಂಟ್ ಶೇಪ್ಸ್ನ ನಾವು ಡ್ರಾ ಮಾಡ್ತೀವಿ. ಜಮೆಟ್ರಿಕಲ್ ಫಿಗರ್ಸು, ಬ್ಲಾಕ್ಸು ಇವನ್ನು ಡ್ರಾ ಮಾಡ್ತೀವಿ. ಸೊ ಒಂದು ಸಾಲಿಡ್ ಆಬ್ಜೆಕ್ಟ್ಸ್ ಅಂದರೆ ಏನು? ಕ್ಯೂಬು, ಕ್ಯೂಬಾಯ್ಡು, ಮತ್ತು ಕೋನು, ಪ್ರಿಸಮು, ಪಿರಮಿಡ್. ಇದನ್ನು ನೀವು ಸ್ಟಡಿ ಮಾಡಿರ್ತೀರ 8, 9, 10ನೇ ಕ್ಲಾಸ್ಗಳಲ್ಲಿ ಇವುಗಳೆಲ್ಲ ಮಾಡಿರ್ತೀರ. ಅದೇ ರೀತಿ ನಾವು ಇಲ್ಲಿ ಸಹ ನಾವು ಡ್ರಾಯಿಂಗ್ ಹಾಕಿ ಹೇಳ್ಕೊಡ್ತೀವಿ. ಲೈನ್ಸ್ ಹೇಳ್ತೀವಿ. ಡ್ರಾಯಿಂಗ್ ಆಫ್ ಜಮೆಟ್ರಿಕಲ್ ಫಿಗರ್ಸ್, ಕೆಲವು ಜಮೆಟ್ರಿಕಲ್ ಫಿಗರ್ಸ್ನ ಡ್ರಾಯಿಂಗ್ ಮಾಡ್ತೀವಿ. ಲೆಟರಿಂಗ್ ಆ್ಯಂಡ್ ನಂಬರಿಂಗ್. ನಾವು ಹೇಗೆ ಬರೆಯೋದಕ್ಕಾಗೋದಿಲ್ಲ. ಡ್ರಾಯಿಂಗಲ್ಲಿ ನಾವು ಕ್ಯಾಪಿಟಲ್ ಲೆಟರ್ಸ್ನ ಯೂಸ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ? ಸೊ ಲೆಟರಿಂಗ್ ಕಲಿಬೇಕು. ಲೆಟರಿಂಗ್ ಅಂದರೆ ಏನು? ABCDEFZ ಅಪ್ ಟು ABCD, A ಇಂದ Z ವರೆಗೂ 26 ಆಲ್ಫಾಬೆಟ್ಸ್ನ ನಾವು ಕಲಿತೀವಿ. ಅದೇ ರೀತಿ ನಂಬರ್ಸ್
0 to 9 ನಂಬರ್ಸ್ ಕಲಿತ್ರೆ ನಾವೇನು ಬೇಕಾದ ಸೆಂಟೆನ್ಸಸ್ನ ನೀಟಾಗಿ ಬರೀಬೋದು. ಅದನ್ನ ಸಿಂಗಲ್ ಸ್ಟ್ರೋಕ್ ಮತ್ತು ಡಬಲ್ ಸ್ಟ್ರೋಕ್ ಲೈನ್ಸಲ್ಲಿ ನಾವು ಬರೀತೀವಿ ಅಥವಾ ಇನ್ಕ್ಲೈನ್ ಲೈನ್ಸಲ್ಲಿ ಬರೀತೀವಿ. 7th ಪಾಯಿಂಟ್ ಬಂದು ಡೈಮೆನ್ಷನಿಂಗ್ ಆ್ಯಂಡ್ ಪ್ರಾಕ್ಟೀಸ್. ಇಂಪಾರ್ಟೆಂಟ್ ಏನು, ಡ್ರಾಯಿಂಗ್ ಆಗಿದ ತಕ್ಷಣ ಅದು ಡ್ರಾಯಿಂಗ್ ಅನಿಸೋದಿಲ್ಲ, ಅದಕ್ಕೆ ಕರೆಕ್ಟಾಗಿ ಸೂಟಬಲ್ ಸ್ಪೆಸಿಫಿಕೇಷನ್ ಇರುತ್ತೆ, ಆ ಡೈಮೆನ್ಷನ್ಸ್ ಇಂಪಾರ್ಟೆಂಟ್ ಇರುತ್ತೆ. ಆ ಡೈಮೆನ್ಷನ್ಸ್ನ ಮಾಡೋದನ್ನು ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಸೈಜಸ್ ಆ್ಯಂಡ್ ಲೇಔಟ್ ಆಫ್ ದ ಡ್ರಾಯಿಂಗ್ ಶೀಟ್ಸ್. ಆ ಡ್ರಾಯಿಂಗ್ ಶೀಟ್ಸಲ್ಲಿ ನಾವು ನಂಬರ್ ಆಫ್ ಸೈಜಸ್ ಬರುತ್ತೆ. A0, A1, A2, A3, A4 ಪೇಜಸ್ ನೀವು ಕಲ್ತಿದ್ದೀರಾ ಅನ್ಕೊಳ್ಳಿ, ಶೀಟ್ಸ್ ಇರುತ್ತೆ. ಆ ಶೀಟ್ಸಲ್ಲಿ ನಾವು ಹೇಗೆ ಡ್ರಾಯಿಂಗ್ನ ಮಾಡ್ತೀವಿ, ಏನು ಡೈಮೆನ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಮೆಥಡ್ಸ್ ಆಫ್ ಪ್ರೆಸೆಂಟೇಷನ್ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್. 10th ಒಂದು ಬಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಡಿಫ್ರೆಂಟ್ ಸಿಂಬಲ್ಸ್ ಯೂಸ್ ಇನ್ ದ ಟ್ರೇಡ್ಸ್. ಯಾವ್ಯಾವ ಸಿಂಬಲ್ಸ್ನ ನಾವು ಯೂಸ್ ಮಾಡ್ತೀವಿ ಆ ಟ್ರೇಡ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಅದೇ ರೀತಿ 11th ಪಾಯಿಂಟ್ ಬಂದು ಪ್ರೊಜೆಕ್ಷನ್ಸು. 12th ಬಂದು ಪ್ರೊಜೆಕ್ಷನ್ಸ್ ಅಂದರೆ ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಆಗಿರ್ಬೋದು, ಆರ್ಥೋಗ್ರಾಫಿಕ್ ವ್ಯೂಸ್ ಆಗಿರ್ಬೋದು, ಪಿಕ್ಟೋರಿಯಲ್ ಪ್ರೊಜೆಕ್ಷನ್ಸ್ ಅಂತ ಬರ್ತದೆ. 3 ಡೈಮೆನ್ಷನಲ್ ವ್ಯೂಸ್, 3 ಡೈಮೆನ್ಷನಲ್ ವ್ಯೂಸ್ನ 3 ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತ ಕರಿತೀವಿ. ಅಥವಾ ಆಬ್ಲಿಕ್ ವ್ಯೂ ಪ್ರೊಜೆಕ್ಷನ್ಸ್ ನಾವು ಪ್ರೊಜೆಕ್ಷನ್ಸ್ ಇರ್ತಾರೆ. ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಫ್ರಮ್ ಐಸೋಮೆಟ್ರಿಕ್ ಪ್ರೊಜೆಕ್ಷನ್. ಆರ್ಥೋಗ್ರಾಫಿಕ್ ವ್ಯೂಸ್ನ ನೋಡಿಕೊಂಡು ಟಾಪ್ ವ್ಯೂ, ಫ್ರಂಟ್ ವ್ಯೂ, ಸೈಡ್ ವ್ಯೂನ ನೋಡಿಕೊಂಡು ನಾವು ಒಂದು ಆಬ್ಜೆಕ್ಟ್ನ ಸ್ಕ್ವೇರ್, ಒಂದು ಬ್ಲಾಕ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅದು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಟು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ. ಫೈನಲಿ ರೀಡಿಂಗ್ ಆಫ್ ಫ್ಯಾಬ್ರಿಕೇಷನ್ ಡ್ರಾಯಿಂಗ್. ಆ ಡ್ರಾಯಿಂಗ್ನ ನಾವು ಯಾವತ್ತು ಬ್ಲೂ ಪ್ರಿಂಟ್ ರೀಡಿಂಗ್ ಅಂತ ಕರಿತೀವಿ. ಅದನ್ನು ಹೇಗೆ ಸ್ಟಡಿ ಮಾಡ್ತೀವಿ ಅನ್ನೋದನ್ನು ಕರಿತೀವಿ. ಓಕೆ, ಇಷ್ಟು ಸಿಲೆಬಸ್. ನಿಮಗೆ ಒಂದು ಟೆಕ್ಸ್ಟ್ ಬುಕ್ ತೊಗೊಳ್ಬೇಕಾಗುತ್ತೆ. ಯಾವುದು, ಇಂಜಿನಿಯರಿಂಗ್ ಡ್ರಾಯಿಂಗ್ಗೆ ಒಂದು ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ಮೆಕ್ಯಾನಿಕಲ್ ಟ್ರೇಡ್ ಆದರೆ ಮೆಕ್ಯಾನಿಕಲ್ ಅಂತ ಬರುತ್ತೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಆದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಅಂತ ಬರುತ್ತೆ. ಇದು 2 ಇಯರ್ಸ್ಗೂ ಆಗುತ್ತೆ. ಈ ಟೆಕ್ಸ್ಟ್ ಬುಕ್ ಏನಾಗುತ್ತೆ 1 ಇಯರ್ ಮತ್ತು ಸೆಕೆಂಡ್ ಇಯರ್ಗೂ 2 ಇಯರ್ಸ್ಗೂ ಆಗುತ್ತೆ. ಆಥರ್ಸ್ ನಿಮ್ಗೆ ಬಂದು ಮೆಕ್ಯಾನಿಕಲ್ ಟ್ರೇಡ್ಸು, ಎಲೆಕ್ಟ್ರಿಕಲ್ ಟ್ರೇಡ್ಸು, ಎಲೆಕ್ಟ್ರಾನಿಕ್ಸ್ ಟ್ರೇಡ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆಥರ್ಸ್ ನೇಮ್ ಬಂದು ಸೇವಿಯರ್ ಆ್ಯಂಡ್ ರಾಧಾಕೃಷ್ಣ. ಸೇವಿಯರ್ ಆ್ಯಂಡ್ ರಾಧಾಕೃಷ್ಣ. ಇದು JK ಪಬ್ಲಿಕೇಶನ್ಸಲ್ಲಿ ಸಿಗುತ್ತೆ. ಇಂಥ ಬುಕ್ಸ್ನ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಇದರಲ್ಲಿ ಡ್ರಾಯಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವೇನೇ ಒಂದು ಡ್ರಾಯಿಂಗ್ ಕೊಟ್ಟರು ಅದನ್ನೆಲ್ಲ ನೋಡಿ, ಲೆಟರ್ಸು ಇವುಗಳೆಲ್ಲ ಸ್ಟಡಿ ಮಾಡಬೇಕಾದ್ರೆ ಅಥವಾ ಐಸೋಮೆಟ್ರಿಕ್ ಡ್ರಾಯಿಂಗ್ ಮಾಡಬೇಕಾದ್ರೆ, ಆರ್ಥೋಗ್ರಾಫಿಕ್ ಯೂಸ್ ಮಾಡಬೇಕಾದ್ರೆ ಇದನ್ನು ನಾವು ಸ್ಟಡಿ ಮಾಡ್ತೀವಿ. ಟೆಕ್ಸ್ಟ್ ಬುಕ್ಕು ಇಂಪಾರ್ಟೆಂಟ್ ಇರಬೇಕು. ನಮ್ಗೆ ಏನಪ್ಪ ಡ್ರಾಯಿಂಗ್, ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ನಮಗೆ ಎಕ್ಸಾಮಿನೇಷನ್ ಬಂದು 50 ಮಾರ್ಕ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ, 50 ಮಾರ್ಕ್ಸ್ ಇದೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದು ಫಸ್ಟ್ ಈ ರೀತಿ ಇರುತ್ತೆ ನೋಡಿ, 50 ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು. 17 ಮಾರ್ಕ್ಸ್ ಬಂದು ಸಾಕು, ಪಾಸ್ ಆಗುತ್ತೆ. ನಾವು ಪಾಸ್ ಆಗೋದಕ್ಕೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು. ಟೈಮು ಡ್ಯೂರೇಷನ್ ಬಂದು 3 ಅವರ್ಸು ಡ್ಯೂರೇಷನ್ ಇರುತ್ತೆ. ಕ್ವಶನ್ ನಂಬರ್ 1 5 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 2 10 ಮಾರ್ಕ್ಸ್. ಒಂದೆರಡು ಕ್ವಶನ್ಸ್ ಕೊಡ್ತಾರೆ, 5 ಈಚ್ ಅಂದರೆ 10 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 3 15 ಮಾರ್ಕ್ಸ್. ಒಂದು 3 ಕ್ವಶನ್ಸ್ ಕೊಡ್ಬೋದು ಅದರಲ್ಲಿ. ಅದರಲ್ಲಿ ಒಂದು 3 ಕ್ವಶನ್ಸ್ಗೆ 15 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 4 ಬಂದು ಒಂದೇ ಒಂದು ಕ್ವಶನ್ ಕೊಡ್ತಾನೆ, ಐಸೋಮೆಟ್ರಿಕ್ ಡ್ರಾಯಿಂಗ್ ಆರ್ಥೋಗ್ರಾಫಿಕ್ ವ್ಯೂಸ್. ಐಸೋಮೆಟ್ರಿಕ್ ಡ್ರಾಯಿಂಗ್ ಕೊಟ್ಬಿಟ್ಟು ಆರ್ಥೋಗ್ರಾಫಿಕ್ ವ್ಯೂಸ್ ಬರೀರಿ, ಟಾಪ್ ವ್ಯೂ, ಫ್ರಂಟ್ ವ್ಯೂ ಅಥವಾ ಸೈಡ್ ವ್ಯೂ ಬರೀರಿ ಅಂತ ಕೊಡ್ತಾರೆ. ಅದನ್ನು 20 ಮಾರ್ಕ್ಸ್ ಇಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸು 20 ಮಾರ್ಕ್ಸ್. ಈ ಟೋಟಲ್ ಎಷ್ಟಪ್ಪ, 50 ಮಾರ್ಕ್ಸ್. ನೋಡಿ, ಇದರಲ್ಲಿ ನಾವು ಅಷ್ಟೇ ಡ್ರಾಯಿಂಗು ನೀವು ಚೆನ್ನಾಗಿ ಮಾಡಿ, ರೆಕಾರ್ಡ್ಸು, ಅಟೆಂಡೆನ್ಸು ರೆಗ್ಯುಲರಾಗಿ ಬಂದರೆ, ಮತ್ತು ನಿಮ್ಮ ಬಿಹೇವಿಯರು ಯಾವ ರೀತಿ ಇರುತ್ತೆ, ಅಥವಾ ರೆಕಾರ್ಡ್ಸ್ ತೋರಿಸೋದಾಗಲಿ, ಟೆಸ್ಟ್ ಪರ್ಫಾರ್ಮೆನ್ಸ್ ಆಗಲಿ, ಇದೆಲ್ಲ ಇದ್ದರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತೆ. ಆ ಇಂಟರ್ನಲ್ ಮಾರ್ಕ್ಸನ್ನು 20 ಮಾರ್ಕ್ಸ್ ನೀವು ಮ್ಯಾಕ್ಸಿಮಮ್ ತೊಗೊಳೋದಕ್ಕೆ ಟ್ರೈ ಮಾಡಿ. ಅಪ್ ಟು 18 ಮಾರ್ಕ್ಸ್ವರೆಗೂ ಮ್ಯಾಕ್ಸಿಮಮ್ ನಾವು ಕೊಡ್ತೀವಿ. ಯಾರು ಔಟ್ ಆಫ್ ಟೆಸ್ಟ್ಗಳೆಲ್ಲ ತೆಗಿತಾರೋ ಅವ್ರಿಗೆಲ್ಲ ಮ್ಯಾಕ್ಸಿಮಮ್ ಮಾರ್ಕ್ಸೇ ಬರುತ್ತೆ, ತೆಗಿಬೋದು. ಇಷ್ಟೇ ಇಂಟ್ರಡಕ್ಷನ್ ಆಫ್ ಇಂಜಿನಿಯರಿಂಗ್ ಡ್ರಾಯಿಂಗ್. ನಿಮ್ಗೆ ಹಾಗೆ ಹೇಳಿದೆ, ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದರೆ ಏನು, ಇಟ್ ಈಸ್ ಅ ಲಾಂಗ್ವೇಜ್ ಆಫ್ ಇಂಜಿನಿಯರ್ಸ್. ಇಟ್ ಈಸ್ ಅ ಲಾಂಗ್ವೇಜ್ ಆಫ್ ಇಂಜಿನಿಯರ್ಸ್. ಒಬ್ಬ ಇಂಜಿನಿಯರ್ ಅಂದರೆ ಏನೋ ಒಂದು ಸ್ಕೆಚ್, ಒಂದು ಪ್ಲ್ಯಾನ್ ಆಗಿಬಿಟ್ಟು ರೆಡಿ ಮಾಡಿಬಿಟ್ಟು ಕೊಟ್ಟರೆ ಸಾಕು. ಅದನ್ನ ನೋಡಿಕೊಂಡು ಆಪ್ರೇಟರ್ಸ್ ಏನು ಮಾಡ್ತಾರೆ, ಆ ಆಬ್ಜೆಕ್ಟ್ನ ಫಿನಿಶ್ ಮಾಡ್ತಾರೆ. ಹೀಗೆ ಓಕೆ. ನೋಡಿ, ನಾನು ಈ ಸಿಲೆಬಸ್ಸು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಇಷ್ಟೊತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ.
ನೆಕ್ಸ್ಟ್ ಕ್ಲಾಸಲ್ಲಿ ಇಂಟ್ರಡಕ್ಷನ್ ಟು ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ.